ಮುದ್ದೇಬೇಳ ಪುರಸಭೆಯಲ್ಲಿ 23 ವಾರ್ಡ್ಗಳು ಇರುತ್ತವೆ. ಆದರೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಹಾಗೂ ಪುರಸಭೆ ಸಿಬ್ಬಂದಿಯವರ ಕೂಡಿ ಸಾರ್ವಜನಿಕರ ಪ್ರಕಟಣೆ ಮಾಡದೆ ಸರ್ಕಾರ ಆದೇಶ ಹೊರಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿ ನಾವು ಈ ಖಾತಾ ಕೊಡ್ತೀವಂತ ಸರ್ಕಾರ ಆದೇಶವಿದ್ದರೂ ಸಹ ಪುರಸಭೆಯಲ್ಲಿ ಯಾವುದೇ ಪುಕಾರ ಮಾಡದೆ ಸಾರ್ವಜನಿಕರ ಗಮನಕ್ಕೆ ತರದೆ ಪುರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕೂಡಿ ಈ ಖಾತಾ 4 ವಾರ್ಡ್ ಅಷ್ಟೇ ಮೀಸಲಾಗಿ ಇಟ್ಟು 1, 2, 3, 23 ವಾರ್ಡು ಈ ವಾರ್ಡ್ಗಳಲ್ಲಿ ಹೆಚ್ಚಿಗೆ ಉತ್ತಾರವನ್ನು ಕೊಡುತ್ತಾ ಇರುತ್ತಾರೆ. ಮುಖ್ಯಾಧಿಕಾರಿ ಮಲ್ಲನಗೌಡ ಅವರು ಈ ಖಾತಾ ಉಳಿಕಿದ 19 ವಾರ್ಡ್ಗಳು ನಿರ್ಲಕ್ಷ್ಯ ಮಾಡಿರುತ್ತಾರೆ. ಆದ್ದರಿಂದ 23 ವಾರ್ಡ್ದಲ್ಲಿ ಏನೇನು ಅದ ಅನ್ನೋದು ಅಂಕಿಅಂಶಗಳನ್ನು ಇವತ್ತು ಮಿತಿಗೆ ಆನ್ಲೈನ್ ಮುಖಾಂತರ ಇರುತ್ತದೆ. ಆದರೆ ಇವತ್ತಿನ ದಿನದಲ್ಲಿ ಇಂದಿರಾನಗರ್ ಬಡಾವಣೆಯಾದ SC/ST ಫಲಾನುಭವಿಗಳು ಮನೆಗಳ ಇದ್ದು ಅಲ್ಲಿದ್ದಂಥ ಜನಗಳು ನಮಗೆ ಈ ಖಾತಾ ಉತ್ತಾರೆ PID ನಂಬರ್ ಇದ್ದು ಈ ಖಾತಾ ಉತ್ತಾರೆ ಕೊಡುವಂಥ 7ನೇ ದಿನದಲ್ಲಿ ನಾವು ಪುರಸಭೆ ದಾಖಲಾತಿ ಇದ್ದರೂ ಕೂಡ ಪುರಸಭೆ ಉತ್ತಾರವನ್ನು ಮಲ್ಲನಗೌಡ ಬಿರಾದಾರ್ ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಸಾರ್ವಜನಿಕರು ಹೋದರೆ ನಮಗೆ ಸರಿಯಾಗಿ ಮಾಹಿತಿ ಕೊಡುತ್ತಿಲ್ಲ. ನಮಗೆ ಅರ್ಜಿ ಹಾಕಿದರೂ ಅವು ಅರ್ಜಿಯನ್ನು ತಿರಸ್ಕಾರ ಮಾಡುತ್ತಾರೆ. ಆದರೆ ಇವತ್ತಿನ ದಿನಮಾನದಲ್ಲಿ ಪುರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಆದರೆ ಸಾಕಷ್ಟು ಸಲ ಮೇಲಾಧಿಕಾರಿ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಂಡಿದ್ದಿಲ್ಲ. ಆದರೆ ಜಿಲ್ಲಾಧಿಕಾರಿ ಗಮನಕ್ಕೆ ನಾನು ಎಲ್ಲ ದಾಖಲಾತಿಗಳನ್ನು ಇಂದಿರಾನಗರ್ ಪರವಾಗಿ ಹಿಂದಿನ ಉತ್ತಾರೆಗಳನ್ನು ದಾಖಲಾತಿಗಳನ್ನು ಹಚ್ಚಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು PDO ಅವರಿಗೆ ಗಮನಕ್ಕೆ ತಂದು ಅಲ್ಲಿಂದ ಇಲ್ಲಿ ಮುದ್ದೇಬೇಳ ಪುರಸಭೆಗೆ ಬಂದರೆ ಪುರಸಭೆಯವರು ಅರ್ಜಿಯನ್ನು ತೆಗೆದಿಟ್ಟು ಯಾವುದೇ ಸ್ಥಳಕ್ಕೆ ಪರಿಶೀಲನೆ ಮಾಡದೆ ಇವತ್ತಿನ ವಿಳಂಬನೆ ಮಾಡುತ್ತಾ ಹೋಗುತ್ತಿದ್ದಾರೆ. ಮಲ್ಲನಗೌಡ ಬಿರಾದಾರ್ ಅವರು ಮುಖ್ಯಾಧಿಕಾರಿಯಾಗಿ ಸಿಬ್ಬಂದಿ ವರ್ಗದವರನ್ನು ಇಟ್ಟುಕೊಂಡು ಇವತ್ತಿನ ಮಿತಿಯಲ್ಲಿ ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟಲ್ಲಿ 15 ತಾಲೂಕುಗಳಲ್ಲಿ ಈ ಖಾತಾ ಕೊಡುತ್ತಾ ಇರುತ್ತಾರೆ. ಅದರಲ್ಲಿ ಮುದ್ದೇಬೇಳದಲ್ಲಿ ಯಾಕೆ ಉತ್ತರ ಕೊಡ್ತಾರ, ಈ ಖಾತಾ ಯಾಕೆ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಜನಗಳಿಗೆ ಉತ್ತರ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಅಲ್ಲಿ ಜನಗಳಿಗೆ ಉತ್ತರ ಈ ಖಾತಾ ಕೊಟ್ಟು ಉತ್ತರ ಹಣ ಪಡೆಯುತ್ತಿದ್ದಾರೆ. ಈ ಬಿಲ್ ಕಲೆಕ್ಟರು RIA RO ಈ ಮುಖ್ಯಾಧಿಕಾರಿಗಳು ಈ ನಮೂನೆ ಮಾಡಿ ಇಲ್ಲಿ ಜನಗಳಿಗೆ ಮೋಸ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ದಾಖಲಾತಿಗಳ ಪ್ರಕಾರ ನಾವು ಹಿಂದಕ್ಕೆ ಒಂದು 25 ಸರ್ವೆ ನಂಬರ್ ಹಾಕಿ ಮಾಹಿತಿ ಹಾಕೋದಾಗ ನಾನು ಕೊಟ್ಟೆ. ಮಾಹಿತಿ ಹಾಕೋದಾಗ ಅರ್ಜಿ ಕೊಟ್ಟಾಗ ಇವತ್ತಿನ ಮಿತಿಗೆ ಒಂದೊಂದು ಯಾವ ಡೆವಲಪ್ಮೆಂಟ್ ಮಾಡಿರೋದಿಲ್ಲ. ಪುರಸಭೆಗೆ 9% ತುಂಬಿಕೊಂಡು ಅಲ್ಲಿ ಗಟಾರು, ನೀರು, ಲೈಟು ಏನೇ ಸೌಕರ್ಯಗಳನ್ನು ಮಾಡಿದ ನಂತರ ಉತ್ತರ ಇಶ್ಯೂ ಮಾಡಬೇಕು. ಪುರಸಭೆಗೆ 9% ತುಂಬಿಕೊಂಡು ಅವ್ರಿಗೆ ಉತ್ತಾರೆ ಕೊಡಬೇಕು ಈ ಖಾತಾ. ಅದು ಯಾವುದೇ ಕೊಡದೆ ಗಾಳಿಗೆ ತೂರಿ 25 ಲೇಔಟ್ಗಳನ್ನು ಅವರು ಮಾಲೀಕರಿಗೆ ಉತ್ತಾರೆ ನೇರವಾಗಿ ಈ ಖಾತಾ ಉತ್ತಾರೆ ಕೊಟ್ಟಿದ್ದು ಇರುತ್ತದೆ. ಅದು ಮಾಹಿತಿ ಹಾಕೋದಾಗ ನಾನು ಪುರಸಭೆಗೆ ಅರ್ಜಿ ಕೊಟ್ಟಿದ್ದು ಇರುತ್ತದೆ. ಇವತ್ತಿನ ಮಿತಿಗೂ ಹಾರ್ಕಿ ಉತ್ತರ ಕೊಡುತ್ತಾ ಆನ್ಲೈನ್ ಮುಖಾಂತರ ಉತ್ತರ ಕೊಡ್ತಾ ಇದ್ದಾರೆ. ಆದರೆ ನಾನು ಹಂಗೆ ಮತ್ತು ಆನ್ಲೈನ್ ಮುಖಾಂತರ ಉತ್ತರ ಕೇಳಿ ಮುಂದಿನ ದಿನಮಾನದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ನಾನು ಮುಂದೆ ಯೋಗ್ಯ ಇದರ ಸಲಾಗಿ ನಾನು ನ್ಯಾಯಾಲಯ ಮೊರೆಯಲ್ಲಿ ಹೋಗಲು ಸಿದ್ಧನಿರುತ್ತೇನೆ.